ಕೃಷಿ ಮಾಡಬೇಕಿದ್ರೆ ನಮ್ಮ ಪರಿಶ್ರಮದಿಂದ ನಾವು ಮಾಡಬೇಕು, ಅದನ್ನು ಫಾಲೋಅಪ್ ಆಗಬೇಕು. ಮತ್ತು ಅದರಲ್ಲೂ ನಾವು ಅಡಿಕೆ ಕೃಷಿ ಇದೆಯಲ್ಲ, ಅದು ಬಹಳಷ್ಟು ಅದರ ಬೆನ್ನ ಹಿಂದೆ ಇದ್ದರೆ ಮಾತ್ರ ಒಂದು ಅಡಿಕೆ ಗಿಡ ನಟ್ಟು ಫಸ್ಟ್ ನಾನು ಹೇಳುವುದಾದರೆ ಒಂದು ಫಾರ್ಮೇಷನ್ ಮಾಡಬೇಕು ತೋಟ. ಈ JCB ಮುಖಾಂತರ ನಾವು 1 ಎಕರೆ ತೋಟ ಮಾಡಿದರೆ ಅದರಲ್ಲಿ ಮಧ್ಯ ಒಂದು ರಸ್ತೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಆ ರಸ್ತೆ ವ್ಯವಸ್ಥೆಯಿಂದ ನಮಗೆ ಮುಂದೆ ಒಂದು ಗಿಡ ನಟ್ಟು ಸಾಮಾನ್ಯ 4-5 ವರ್ಷ ಅದನ್ನು ಫಸಲು ತಗುವಂಥ ಒಂದು 4-5 ವರ್ಷ ಡಿಲೇ ಆಗ್ತದೆ. ಆದ್ದರಿಂದ ನಮ್ಮದು ಖಾಲಿ ತೋಟ ಇತ್ತಂದೇಳಿಕ್ಕೆ ನಾವು ಅದನ್ನು ಪ್ರತಿ ದಿವಸ ಒಂದು ಎಕರೆ ತೋಟ ಇದ್ದರೆ ಅದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸ್ಬೇಕು. ನಾವು ಒಂದು ಗಿಡ ಆ ಬೆಳವಣಿಗೆ ನಾವು ಅಂದರೆ ಯಾವ ಹಂತದಲ್ಲಿ ಗಿಡ ಇದೆ ಅದನ್ನು ಹಂತ ಮೇಲ್ದರ್ಜೆಗೆ ಏರಿಸಬೇಕಿದ್ರೆ ನಾವು ಸರಿಯಾದ ಫಲವತ್ತಾದ ಗೊಬ್ಬರ, ಅದಕ್ಕೆ ಸಾರ ಪ್ರತಿಯೊಂದು ನಾವು ಕೊಡಬೇಕು. ಆವಾಗ ನಾವು ಅದನ್ನು ಸರಿಯಾದ 4 ವರ್ಷದಲ್ಲಿ ನಾವು ಫಲ ತೆಗಿಲಿಕ್ಕೆ ಸಾಧ್ಯ ಇದೆ. ಸರಿಯಾದ ಇಳುವರಿ ಬರಬೇಕಿದ್ರೆ ಒಂದು 5 ವರ್ಷ. ಆದ್ದರಿಂದ ಈ ಒಂದು ಇಳುವರಿ ನಾವು ನಮ್ಮ ತೋಟ ಇತ್ತಂತ ನಾವು ಅಂದರೆ ಹೇಳ್ಕೊತಿರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಅದನ್ನು ಫಾಲೋಅಪ್ ಮಾಡ್ರಿಂದ ನಾವು ಅದನ್ನು ಹೆಚ್ಚಿನ ಇಳುವರಿ ತೆಗಿಲಿಕ್ಕೆ ಆದೆ. ನಮ್ಮ ಹತ್ರ ಸಾಮಾನ್ಯ ಒಂದು 4.5 ಎಕರೆ ತೋಟ ಇದೆ, 2,500 ಗಿಡ. ಅದು ನಾವು ಬಹಳ ಒಂದು ಮುತುವರ್ಜಿ ವಹಿಸಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕಾಲಕ್ಕೆ ಅದಕ್ಕೆ ರಸಗೊಬ್ಬರ ಮತ್ತು ಅದಕ್ಕೆ ಸರಿಯಾದ ನೀರು ಮತ್ತು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿದರೆ ಮಾತ್ರ ನಾವು ಅದು ಹೆಚ್ಚಿನ ಇಳುವರಿ ತೆಗಿಬೋದು. ಮತ್ತು ಅದು ಒಂದು ಕೃಷಿ ಅಂದರೆ ಒಂದು ತಪಸ್ಸಿದ್ದಾಗೆ. ಇವತ್ತು ಗಿಡ ನಟ್ಟು ಕೂಡಲೇ ನಾಳೆಗೆ ಫಲ ಸಿಗಬೇಕಂದ್ರೆ ಆಗೋದಿಲ್ಲ, ಅದೊಂದು 4 ವರ್ಷ ಕಾಯಬೇಕು. ಆದ್ದರಿಂದ ನಮ್ಮ ರೈತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಮೆಥಡ್ ಉಪಯೋಗಿಸಿದ್ರೆ ಹೆಚ್ಚಿನ ಇಳುವರಿ ತೆಗಿಬೋದು ಅಂತ ನಮ್ಮ ಭಾವನೆ. ನಾನು ಚಿನ್ನದ ಕೆಲಸ ಮಾಡೋದಾದರೂ ಸಹ ನನಗೆ ಕೃಷಿ ಬಗ್ಗೆ ಬಹಳಷ್ಟು ಆಸಕ್ತಿ. ಆದ್ದರಿಂದ ನನ್ನ ಮನೆ ಸಮೀಪ ಒಂದು 2.5 ಎಕರೆ ಜಾಗ ತಗೊಂಡು ನಾನು ತೆಂಗಿನ ಕೃಷಿಗೆ ಹೊರಟೆ. ಆವಾಗ 100 ತೆಂಗಿನ ಗಿಡ ಹಾಕಿ ಪುನಃ ನಾನು ಒಂದು 500 ಅಡಿಕೆ ಗಿಡ ಅಲ್ಲಿ ಕೃಷಿ ಮಾಡಿದೆ. ಆವಾಗ ನನಗೆ ಒಳ್ಳೆಯ ಇಳುವರಿ ಸಿಕ್ಕಿದೆ. ಈ ಒಂದು 500 ಅಡಿಕೆ ಗಿಡದಲ್ಲಿ ಭಾಳಷ್ಟು ಒಳ್ಳೆಯ ಇಳುವರಿ ಸಿಕ್ಕಿದೆ. ಅದೇ ನಂತರ ನನ್ನ ಒಂದು ಕಲ್ಪನೆ, ಈ ಕೃಷಿಯಲ್ಲಿ ಬಹಳಷ್ಟು ಒಂದು ನೆಮ್ಮದಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ನೆಮ್ಮದಿ ಕೊಡ್ತದಂತ ಆ ನೆಮ್ಮದಿಯಿಂದ ನಾನು ಈ ಹೊಳೆ ಸಮೀಪದಲ್ಲಿರುವಂಥ ಜಾಗ, ನಾನು ಒಂದು ಜಾಗ ನಮಗೆ ನೋಡ್ತಾ ಇರುವಾಗ ನಮ್ಮವರೊಬ್ಬರು ಆ ಜಾಗ ಒಂದು ಇಂಥ ಕಡೆ ಇದೆ ಅನ್ನಲಿಕ್ಕೆ ಹೇಳಿದರು. ಹಾಗೆ ಆ ಜಾಗವನ್ನು ಪರ್ಚೇಸ್ ಮಾಡಿ ಅಲ್ಲಿ ಒಂದು 2-2.5 ಸಾವಿರ ತೆಂಗಿನ ಅಡಿಕೆ ಗಿಡ ಹಾಕಿದೆ. ಆ ಒಂದು ಅಡಿಕೆ ಫಸಲಲ್ಲಿ ಇವತ್ತು ಈಗ ನಾವು ಭಾಳಷ್ಟು ಸಾಮಾನ್ಯ 2009ರಲ್ಲಿ 12ರಲ್ಲಿ ನಾನು ಅಲ್ಲಿ ಜಾಗ ಎಲ್ಲ ಫಾರ್ಮೇಷನ್ ಮಾಡಿ ನಂತರ ಒಂದು 2.5 ಸಾವಿರ ಅಡಿಕೆ ಗಿಡ ಹಾಕಿ, ನಂತರ ಈಗ ಬಹಳಷ್ಟು ಒಂದು ನಮ್ಮ ಶ್ರಮದಿಂದ ಮತ್ತು ಕೃಷಿಯಲ್ಲಿ ಇರುವಂಥ ನೆಮ್ಮದಿ ಯಾವ ಬದುಕಲ್ಲೂ ಇಲ್ಲ. ನಾವು ಮಾಡಿದಂಥ ಕೃಷಿ ತೋಟಕ್ಕೆ ಹೋದರೆ ಬಹಳಷ್ಟು ಒಂದು ನೆಮ್ಮದಿ ಕೊಡ್ತೇವೆ. ಆದ್ದರಿಂದ ನಾನು ಮತ್ತೆ ಪುನಃ ಈ ಒಂದು 2.5 ಸಾವಿರ ಅಲ್ಲದೆ ಪುನಃ 1.5 ಸಾವಿರ ಗಿಡ ಕೂರಿಸಿದ್ದೇನೆ. ಈ ಹೊಳೆ ಭಾಗದಲ್ಲಿರುವಂಥ ಭೂಮಿ ಆದ್ದರಿಂದ ನಮಗೆ ಕೃಷಿ ಬಹಳಷ್ಟು ಕೈ ಹಿಡಿದೆ ಅಂತ ನನ್ನ ಭಾವನೆ. ಅಂದರೆ ನಮ್ಗೆ ಬಹಳ ನೆಮ್ಮದಿ ಬದುಕು ಕೊಟ್ಟಿದೆ ಅದು. ನಾನು ಕಂಡುಕೊಂಡ ರೀತಿಯಲ್ಲಿ ಯಾರಾದರೂ ಅಡಿಕೆ ಕೃಷಿ ಮಾಡೋದಿದ್ದರೆ ಅವರಲ್ಲಿ 1-1.5 ಎಕರೆ ಭೂಮಿ ಇದ್ದರೆ ನೀರಿಟ್ಟು ನೋಡ್ಕೊಳ್ಬೇಕು. ನೀರಿನ ಆಶ್ರಯ ಖಂಡಿತ ಒಳ್ಳೆಯದಿದ್ದರೆ ನೀವು 1.5 ಎಕರೆ ಕೃಷಿ ಮಾಡಿ ಪುನಃ ಮತ್ತೆ ನಾವು ಆ 1.5 ಎಕರೆ ಕೃಷಿ ಆ ಜಾಗದಲ್ಲಿ ಮಧ್ಯ ಒಂದು ಫಾರ್ಮೇಷನ್ ಮಾಡುವಾಗ ಒಂದು ರೋಡಿನ ವ್ಯವಸ್ಥೆ ಇಟ್ಕೊಳ್ಬೇಕು. ಆ ರೋಡಿನ ವ್ಯವಸ್ಥೆಯಿಂದ ನಾವು ಗೊಬ್ಬರ ಪ್ರತಿಯೊಂದು ಅಡಿಕೆ ಕೊಯ್ದ ಸಂದರ್ಭದಲ್ಲಿ ಸಾಗಾಟಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಆದ್ದರಿಂದ ಈ ಅಡಿಕೆ ಕೃಷಿ ಮಾಡುವವರಿದ್ದರೆ ನನ್ನ ಅನಿಸಿಕೆ ಪ್ರಕಾರ ನೀವು 1.5 ಎಕರೆ ಜಾಗದಲ್ಲಿ ನೀವು ಅಡಿಕೆ ಕೃಷಿ ಮಾಡಿದರೆ ಖಂಡಿತ 4-5 ಲಕ್ಷ ರೂಪಾಯಿ ಅಥವಾ 5-6 ಲಕ್ಷ ರೂಪಾಯಿವರೆಗೆ ಬಹಳ ಒಂದು ಅಂದರೆ ನೀವು ಹಾಕುವಂಥ ಗೊಬ್ಬರ ನೀರಿನ ಮೇಲೆ ಅವಲಂಬಿತವಾಗಿ ಇರ್ತದೆ. ಆದ್ದರಿಂದ ನೀವು ಈ ಅಡಿಕೆ ಕೃಷಿ ಮಾಡೋದಿದ್ದರೆ ಖಂಡಿತ ಈ ಮಂಗಳ ಅಥವಾ ಮೋಹಿತ್ ನಗರ ಇಂಥ ತಳಿಯನ್ನು ಆಯ್ಕೆ ಮಾಡಿ.
ಆದ್ದರಿಂದ ನಿಮ್ಮ ಹೆಚ್ಚಿನ ಇಳುವರಿ ತೆಗಿಬೋದು. ಮತ್ತು ನೀವು ಆ ಸರಿಯಾದ ಕಾಲಕ್ಕೆ ಗೊಬ್ಬರ ಕೊಡಬೇಕು. ಈ ಗೊಬ್ಬರ ಕೊಟ್ಟರಿಂದ ಅದು ಸಸಿ ಫಲವತ್ತತೆಯಿಂದ ಬೆಳೆದು ಸರಿಯಾದ ಫಸಲು ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ನನ್ನ ಭಾವನೆ. ಒಳ್ಳೆ ಕಲರ್ ಇತ್ತಲ್ಲ. ಒಳ್ಳೇದಿದೆ ಅಲ್ಲ. ಇದು 10 ವರ್ಷದ ಗಿಡ. ಇದು 10 ವರ್ಷದ ಗಿಡ. ಇದು ಮಂಗಳ ತಳಿ. ಮಂಗಳ ತಳಿ.